ಹೇ ಎವ್ರಿವಾನ್, ಸ್ನೇಹಿತರೆ, ದಾಳಿಂಬೆ ಮಧ್ಯದಿಂದ ಸೀಲ್ ಬಿಟ್ಕೊಂಡಿದೆ. ಒಂದು ಸೈಡಿಂದ ಏನೂ ಅನ್ಸಲ್ಲ, ಇನ್ನೊಂದು ಸೈಡಲ್ಲಿ ನೋಡಿ ಇಷ್ಟಗಲ ಬಿಟ್ಕೊಂಡಿದೆ. ಈ ದಾಳಿಂಬೆನೆ ತುಂಬ ಸೈಜ್ ಬಂದಿದ್ದು, ಸಖತ್ ಹೆವಿ ಕೂಡ. ನಮ್ಮವ್ರು ಎದುರಿಸ್ಬಿಟ್ರು, ಎಲ್ಲ ಫುಲ್ ಓಪನ್ ಆಗ್ಬಿಟ್ಟು ಎಲ್ಲ ಇಟ್ಟಾಡೋಗಿದೆ ಅಂತ. ಇಲ್ಲಿ ನೋಡಿದರೆ ಆ ಥರ ಏನೂ ಇರಲಿಲ್ಲ. ಸೀಲ್ ಬಿಟ್ಕೊಂಡಿತ್ತು, ಸ್ವಲ್ಪ ಪಕ್ಷಿ ಎಲ್ಲ ತಿಂದಿದ್ದು. ಇಷ್ಟು ಪೋರ್ಷನ್ ಕಟ್ ಮಾಡಿ ತೆಗೆದ್ರೆ ಆಯಿತು. ಚೆನ್ನಾಗಿ ಹಣ್ಣಾಗಿದೆ, ಭಾರವಾಗೂ ಇದೆ. ತಕ್ಷಣ ದಾಳಿಂಬೆ ಕಟ್ ಮಾಡಿದೆ. ನೋಡಿ ಇಷ್ಟೆಲ್ಲ ಸಿಕ್ಕಿದೆ. ಕಲರ್ ನೋಡಿ ಏನು ಸೂಪರ್ ಆಗಿದೆ ಅಂತ. ನೋಡೋಕೆ ಎಷ್ಟು ಚೆನ್ನಾಗಿದೆಯೋ, ತಿನ್ನೋಕ್ಕೂ ಅಷ್ಟೇ ರುಚಿಯಾಗಿದೆ. ಬೌಲ್ ತುಂಬ ಸಿಕ್ಕಿದೆ ನೋಡಿ. ಇದನ್ನ ಹೀಗೆ ಇಟ್ಟಿರ್ತೀನಿ, ಎಲ್ಲರೂ ಶೇರ್ ಮಾಡಿ ತಿಂತೀವಿ. ಬನ್ನಿ ಮತ್ತೆ ನಮ್ಮ ತಾರಸಿ ತೋಟಕ್ಕೆ ಹೋಗೋಣ. ಆಂಗ್ಲ ಭಾಷೆಯಲ್ಲಿ ಇದನ್ನ ಕಸ್ಟರ್ಡ್ ಆ್ಯಪಲ್ ಅಂತ ಕರೀತಾರೆ. ಸೀತಾಫಲದ ಗಿಡ ಇದು. ಸಣ್ಣ ಸಣ್ಣ ಕಾಯಿ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಚೆನ್ನಾಗಿ ಸೆಟ್ ಆಗಿದ್ದಾವೆ. ದೊಡ್ಡ ಸೈಜ್ದು ಇದೆ. ಕಾಯಿ ಅಂತೂ ಅವಾಗವಾಗ ನೋಡ್ಕೋತಾ ಇರಬೇಕು. ಕೆಲವೊಮ್ಮೆ ರಾತ್ರಿ ಹಾರುವಂಥ ಪಕ್ಷಿ, ಮೋಸ್ಟ್ಲಿ ಬಾವಲಿ ಅನಿಸುತ್ತೆ, ಅದು ಇದನ್ನು ತಿನ್ಕೊಂಡಿರುತ್ತೆ. ಇದು ಸೀತಾಫಲದ ಮೊಗ್ಗು. ಸದ್ಯಕ್ಕೆ 2 ಸೀತಾಫಲ ಹಣ್ಣಾಗಬೇಕು. ಇದನ್ನು ಕವರ್ ಕಟ್ಟಿ ಸೆಕ್ಯೂರ್ ಮಾಡ್ಕೋಬೇಕು. ಸ್ವಲ್ಪ ಚೆಕ್ ಮಾಡ್ಕೊಳ್ತೀನಿ, ಯಾಕಂದರೆ ಇದ್ರ ಪಾರ್ಟಿಷನ್ ಅಗಲ ಆಗಿದೆ, ಸ್ವಲ್ಪ ಕಲರ್ ಕೂಡ ಬಂದಿದೆ. ಬಟ್ ಬೇಗ ಕಿತ್ತರೆ ಇದು ಹಣ್ಣಾಗಲ್ಲ. ನೋಡಿ, ನೋಡೋಕ್ಕೆ ಯಾವ ಥರ ಇದೆ. ಲಕ್ಷ್ಮಣ ಫಲ ಸಣ್ಣ ಸೈಜು, ಕಾಯಿ ಥರ ಇತ್ತಲ್ಲ, ಇದು ಈಗ ಹಣ್ಣಾಗಿದೆ. ಹಣ್ಣು ಹಾರ್ವೆಸ್ಟ್ ಮಾಡೋ ವಿಡಿಯೋ ನಾನು ಯೂಟ್ಯೂಬ್ ಶಾರ್ಟ್ಸಲ್ಲಿ ಹಾಕಿದ್ದೆ, ನೀವು ಬೇಕಾದರೆ ಹೋಗಿ ನೋಡ್ಬೋದು. ಇದನ್ನು ನಾವು ಹಾಕಿರೋದು ಪೇಂಟ್ ಬಕೆಟ್ನಲ್ಲಿ. ಇದು ತುಂಬ ಸಣ್ಣ ಸೈಜ್ದು. ಇದಕ್ಕೂ ಮುಂಚೆ ಒಂದು ಹಾರ್ವೆಸ್ಟ್ ಮಾಡಿದೆ, ಅದು ತುಂಬ ದೊಡ್ಡ ಸೈಜ್ ಇತ್ತು. ತಿನ್ನೋಕ್ಕೆ ತುಂಬಾ ರುಚಿಯಾಗಿತ್ತು. ಇದರೊಳಗೆ ಸೀಡ್ಸ್ ತುಂಬ ಕಮ್ಮಿ ಇರುತ್ತೆ, ಫೈಬರ್ ಅಂತೂ ತುಂಬ ಜಾಸ್ತಿ. ತುಂಬ ಚೆನ್ನಾಗಿತ್ತು. ಸಪೋಟ ಹಣ್ಣಿನ ಸಣ್ಣ ಮರ ಇದು. ಇದರೊಳಗೆ 1 ರೌಂಡ್ ಎಲ್ಲ ಹಾರ್ವೆಸ್ಟ್ ಮುಗ್ದಿದೆ. 2ನೇ ರೌಂಡ್ ಶುರು ಆದಾಗೆ ನಿಮಗೆ ತೋರಿಸಿದ್ದೆ. ಇದರೊಳಗೆ ಹಣ್ಣು ಬಿಟ್ಟಿದ್ದಾಗೆ ಸಣ್ಣ ಸಣ್ಣ ಕಾಯಿ ಎಲ್ಲ ಮತ್ತೆ ಶುರು ಆಗಿದ್ದು. ಈಗ ಇದರೊಳಗೆ ಫ್ರೂಟ್ ಸೆಟ್ ಆಗ್ತಾ ಇದೆ. ಹೂವಂತೂ ಸುಮಾರಿತ್ತು, ಉದ್ರೋಗುತ್ತೆ. ಅಲ್ಲಿ ನೋಡಿ, ಅದು ಸ್ವಲ್ಪ ದೊಡ್ಡ ಸೈಜು. ನಮ್ಮ ತಾರಸಿ ತೋಟದಲ್ಲಿ ಬೆಕ್ ಎಂಟ್ರಿ ಕೊಟ್ಟಿದೆ ನೋಡಿ. ಮೇಲ್ ಪಕ್ಷಿ ಗೂಡಿದೆ, ಅದರಿಂದ ಇದನ್ನು ನಾನು ಇಲ್ಲಿರೋಕ್ಕೆ ಬಿಡೋಲ್ಲ, ಓಡಿಸ್ಬಿಡ್ತೀನಿ. ನೋಡಿ ಹೇಗೆ ಓಡ್ತಾ ಇದೆ ಅಂತ. ಚೆರಿ ಗಿಡದಲ್ಲಿ ಮೊದಲನೇ ಸಲ ಹಣ್ಣು ಬಿಡ್ತಾರೆ ಅದು. ಇದನ್ನು ನೆಟ್ಟಿ 1 ವರ್ಷ ಆಗಿದೆ. 7-8 ಹಣ್ಣು ಬಿಟ್ಟಿದ್ದು. ಅದರೊಳಗೆ ಸ್ವಲ್ಪ ಕಾಯಿಯಾಗೇ ಇದೆ. ನೋಡಿ ಕಲರ್ ಬಂದಿದೆಯಲ್ಲ, ಇದು ಹಣ್ಣಾಗಿದೆ. ಆಲ್ರೆಡಿ ಪಕ್ಷಿ ಇದ್ರ ಟೇಸ್ಟ್ ನೋಡಾಗಿದೆ. ಇದನ್ನು ಒಂದು ಸಣ್ಣ ಕಂಟೈನರಲ್ಲಿ ನೆಟ್ಟಿರೋದು. ಇದ್ರ ಹೂನು ತುಂಬ ಚೆನ್ನಾಗಿರುತ್ತೆ, ತೋರಿಸ್ತೀನಿ ಬನ್ನಿ. ಗಿಡದ ಬ್ರಾಂಚಸ್ ಎಲ್ಲ ಸ್ವಲ್ಪ ಸೊಟ್ಟಾಗಿದ್ದು, ಅದನ್ನು ಸ್ಟ್ರೇಟ್ ಮಾಡಿ ಕಟ್ತಾ ಇದ್ದಾರೆ. 2-3 ಹಣ್ಣಂತೂ ಪಕ್ಷಿಗಳು ತಿನ್ಕೊಂಡಿದ್ದಾವೆ. ಇನ್ನೊಂದು ಕೆಂಪು ಬಣ್ಣ ಬಂದಿರೋದು ಇಲ್ಲಿ ಕೆಳಗಡೆ ಕೈಗೆ ಸಿಗ್ತಾ ಇದೆ. ಇದನ್ನು ಹಾರ್ವೆಸ್ಟ್ ಮಾಡಕ್ಕೆ ಬಂದಿದ್ದು. ಸಣ್ಣ ಹೂ ಇರುತ್ತೆ, ಅದರಿಂದ ಕಾಯಿಗಳಾಗಕ್ಕೆ ಶುರು ಆಗುತ್ತೆ. ಕಾಯಿ ಕಚ್ಚಿದ ಮೇಲೆ ನೋಡಿ, ಹಸಿರು ಬಣ್ಣದ್ದು, ಸ್ವಲ್ಪ ಕೇಸರಿ ಬಣ್ಣ. ಹುಡುಕ್ಬೇಕು ಗಿಡದಲ್ಲಿ ಎಲ್ಲಿದೆ ಅಂತ. ತಿನ್ನೋಕ್ಕಂತೂ ಇರಲಿ, ನೋಡೋಕ್ಕೆ ಅಷ್ಟು ಖುಷಿ ಆಗುತ್ತೆ. ನೋಡಿ ಅಲ್ಲಿ ಮೇಲೆ 2 ಬಿಟ್ಟಿದ್ದಾವೆ. ಒಂದು ಬದಲು 2 ಹಣ್ಣು ಇದ್ದಿದ್ರೆ ಜೋಡಿ ನೋಡೋಕ್ಕೆ ತುಂಬ ಚೆನ್ನಾಗಿರ್ತಿತ್ತು. ಅಂಜೂರ ಹಣ್ಣು ಜೊತೆ ಫೋಟೋ ಶೂಟ್ ಮಾಡ್ತಾ ಇದ್ದೀನಿ. ಇದು ಮಿರಾಕಲ್ ಫ್ರೂಟ್. ಇದನ್ನು ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ. ಇದು ಪಕ್ಷಿ ತಿಂದಿರೋದು. ಇಲ್ಲೊಂದು ತಿಂದಿದೆ. ಲಕ್ಷ್ಮಣ ಫಲ ಗಿಡದಲ್ಲಿ ಮತ್ತೆ ಹೂ ಬಿಡೋಕ್ಕೆ ಶುರು ಆಗಿದೆ. ಯಾಕಂದರೆ ಆಲ್ರೆಡಿ ತಗೊಂಡಿದ್ದೀವಲ್ಲ, ಹಾರ್ವೆಸ್ಟ್ ಮಾಡಿದ. ಇನ್ನೊಂದು ಇಲ್ಲ, ಇಲ್ಲಿ 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 ಇದು ತುಂಬ ಸಣ್ಣ ಗಿಡ ಆಗಿತ್ತು, ನೆಟ್ಟಿ ಸುಮಾರು ತಿಂಗಳಾಗಿದೆ. ಇದ್ರ ಹೆಸರು ಬ್ರೆಡ್ ಫ್ರೂಟ್. ಸ್ವೀಟ್ ಲೈಮ್ ಹಣ್ಣಾಗಿದೆ, ಕಲರ್ ಸೂಪರ್ ಆಗಿದೆ. ಹಾರ್ವೆಸ್ಟ್ ಮಾಡಿ ಇಲ್ಲ ಇರಲಿ, ಚೆನ್ನಾಗಿ ಕಾಣಿಸ್ತದೆ. ಒಂದು ತಗೋ. ಹಾರ್ವೆಸ್ಟ್ ಮಾಡಬೇಕಾಯ್ತು, ಹಾರ್ವೆಸ್ಟ್ ಮಾಡಬೇಕಾ? ಇನ್ನೊಂದು ಇತ್ತು ಇತ್ತು ಮತ್ತೆ ಬಿದೋಗಿರಲ್ಲ, ತಗೊಂಡೋಗಿರುತ್ತೆ ಪಕ್ಷಿ.
ಇದ್ರ ಪಕ್ಕದಲ್ಲೇ ಪಕ್ಷಿ ಗೂಡು ಕಟ್ಟಿದೆ ನೋಡಿ. ಇದ್ರೊಳಗೆ 3 ಮೊಟ್ಟೆ ಇವೆ, ಆದರೆ ಪಕ್ಷಿ ಇದ್ರೊಳಗೆ ಬರ್ತಾ ಇಲ್ಲ, ಯಾಕೋ ಅಂತ ಗೊತ್ತಿಲ್ಲ. ಆ್ಯಪಲ್ ಗಿಡದಲ್ಲೂ ಹೂ ಬಿಡ್ತಾ ಇದೆ ನೋಡಿ. ಇಲ್ಲೊಂದಿದೆ, ಇಲ್ಲಿ ಸ್ವಲ್ಪ ಮೇಲುಗಡೆ ಹೊಂದಿದೆ. ಕರಾಡೆ ಗಿಡದಲ್ಲಿ ಹಣ್ಣೆಲ್ಲ ಬಿಡೋಕ್ಕೆ ಶುರುವಾಗಿದೆ. ಇದನ್ನು ಪಿಂಕ್ ಕಲರ್ ಬರಬೇಕು, ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಆರ್ಕಿಡ್ ಗಿಡದಲ್ಲಿ ಮೊಗ್ಗೆಲ್ಲ ನೋಡಿದ್ರಿ, ಅದೀಗ ಒಂದೊಂದೇ ಅರಳಕ್ಕೆ ಶುರುವಾಗಿದೆ. ಗಿಡದ ನೆರಳಲ್ಲಿ ಇದೆಯಲ್ಲ, ಅದರಿಂದ ಇದ್ರ ವಿಡಿಯೋ ಅಷ್ಟೊಂದು ಕ್ಲಿಯರಾಗಿ ಬರ್ತಿರ್ಲಿಲ್ಲ, ಫೋಟೋನು ತೊಗೊಳಕ್ಕೆ ಆಗ್ತಿರ್ಲಿಲ್ಲ. ಇದ್ರ ಪಾಟ್ನ ಸ್ವಲ್ಪ ಜರುಗಿಸಿದ್ದೀನಿ, ಈಗ ನೋಡೋಕ್ಕೆ ತುಂಬಾ ಸುಂದರವಾಗಿ ಕಾಣಿಸ್ತಾ ಇದೆ. ಪರ್ಪಲ್ ಹೈಬಿಸ್ಕಸ್ ತೋರಿಸ್ತೀನಿ ನೋಡಿ, ದಾಸವಾಳ ಹೂ. ನೋಡೋದಕ್ಕೆ ಸ್ವಲ್ಪ ನೇರಳೆ ಬಣ್ಣ, ಆದರೆ ಇದು ಒಣಗಿದ ಮೇಲೆ ನೀಲಿ ಬಣ್ಣಕ್ಕೆ ತಿರುಗುತ್ತೆ. ಈ ಗಿಡನ ಕಟಿಂಗಿಂದ ಬೆಳೆಸಿರೋದು. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಯಾವ ಹೂವು ಯಾವ ಹಣ್ಣು ತುಂಬ ಇಷ್ಟ ಆಯಿತು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರಲ್ಲಿ ಲೈಕ್ ಮಾಡೋದು ಮರಿಬೇಡಿ. ಮತ್ತೆ ಸಿಗೋಣ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ.